ಅಭಿಮಾನಿ ಸ್ಟುಡಿಯೋ ಸಂಬಂಧಪಟ್ಟಂತೆ ಸರ್ ಈಗ ಅದು ವಶಕ್ಕೆ ಪಡೆಯೋಕೆ ಸರ್ಕಾರ ಅಂತ ಸರ್ ಅದು ಡಿಎಫ್ ಪತ್ರ ಬರ್ತಿದೆ. ಯಾವ್ದು ಅರಣ್ಯ ಭೂಮಿ ಇದೆ ಅರಣ್ಯ ಉಳಿತದಪ್ಪ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ. ಅದೇ ಸರ್ ಏನ್ ಸರ್ ಇಶ್ಯೂ ಅದು 20 ವರ್ಷ ಏನೋ ಲೀಸ್ ಏನೋ ಪಡೆದಿದ್ರೆ ನೋಡಿ. ಈಗ ಅದೆಲ್ಲ ನಾನು ಮಾಹಿತಿ ತರಿಸ್ಕೊಳ್ತೀನಿ. ಈಗ 3 ದಿವಸ ಆಯಿತು 4 ದಿವಸ ಆಯಿತು ನಮ್ಮ ಜಿಲ್ಲೆಯಲ್ಲೇ ಬಿಡಾರು ಬಿಟ್ಟು ಪ್ರವಾಹ ಪೀಡಿತ ಪ್ರದೇಶಗಳ ಬಗ್ಗೆ ಅತ್ಯಂತ ಗಂಭೀರತೆಯಿಂದ ನಾನು ರಹೀಮ್ ಖಾನ್ ಅವರು ಇದನ್ನು ನಮ್ಮ ಶಾಸಕರು ಸಹಿತ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಮತ್ತೆ ವರ್ಷಗಳವರೆಗೆ ಅದು ಅರಣ್ಯ ಭೂಮಿ ಯಾಕಂದ್ರೆ ಅರಣ್ಯ ಅಭಿಮನ್ಯು ಸ್ಟುಡಿಯೋ ಹೌದ್ರಿ. ನೋಡ್ರಿ, ಅರ್ಥ ಮಾಡಿಕೊಡ್ರಿ. HMT ಯಾರಿಗೆ ಗೊತ್ತಿತ್ತು? ನಿಮ್ಗೆ ಗೊತ್ತಿತ್ತಾ? ಯಾರಿಗೂ ಗೊತ್ತಿದ್ದಿಲ್ಲ. ನನ್ನ ಗಮನಕ್ಕೆ ಬಂದ ತಕ್ಷಣ HMT ಜಮೀನು ವಾಪಸ್ ತೊಗೋಬೇಕು ಅಂತ ಮಾಡಿದ್ದೇನೆ. ಯಾವಾಗ ನಾವು ನೋಡ್ತಾ ಹೋಗ್ತಾ ಏನೇನು ಹೊರಗಡೆ ಬರ್ತದೆ ಅವರೆಲ್ಲರಿಗೆ ಕಾಯ್ದೆ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ನೋಡ್ರಿ, ಕಾನೂನು ರೀತಿ ನೋಡಿ ಏನು ನಿಯಮ ಇದೆ, ಏನು ಕಾನೂನು ಇದೆ ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಹಿನ್ನೀರಿನಿಂದ ಸುಮಾರು ರೈತರ 1000-2000 ಎಕರೆ ಭೂಮಿ ಮುಳುಗಡೆ ಆಗಿ ಆ ಮುಳುಗಡೆ ಆಗಿದ್ದಂಥವರಿಗೆ ಪರಿಹಾರನೂ ಸಿಗ್ತಾ ಇಲ್ಲ ಅನ್ನುವಂಥ ದೂರನ್ನು ಕೊಟ್ಟಿದ್ದಾರೆ. ಇಂಥ ಪ್ರಕರಣಗಳು ಭಾಳಷ್ಟಿದೆ ಜಿಲ್ಲೆಯಲ್ಲಿ. ಅವೆಲ್ಲವನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೇನೆ. ಪದೇ ಎಲ್ಲಿ ಹಿನ್ನೀರಿನಿಂದ ಪ್ರವಾಹ ಬಂದಾಗ ಇವತ್ತೇನು ರೈತರಿಗೆ ಕಷ್ಟ ಆಗ್ತಾಯಿದೆ, ರೈತರ ಒಂದು ಭೂಮಿ ಮುಳುಗಡೆ ಆಗ್ತಾಯಿದೆ, ಜಲಾವೃತಗೊಳ್ತಾ ಇದೆ, ಆ ಕಡೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಭೂಸ್ವಾಧೀನ ಮಾಡ್ಕೊಂಡು ಅವರಿಗೆ ಪರಿಹಾರ ಕೊಡಬೇಕು ಅನ್ನೋಂಥದ್ದು. ಯಾರು ರೈತರು ಮುಂದೆ ಬರ್ತಾರೆ ಅಂಥವರಿಗೆ ಇದು ಭೂಸ್ವಾಧೀನ ಮಾಡ್ಕೊಂಡು ಪರಿಹಾರ ಕೊಡಬೇಕು ಅನ್ನೋಂಥ ಒಂದು ಪ್ರಸ್ತಾವನೆ ನಾವು ನೀರಾವರಿ ಇಲಾಖೆಗೆ ಕಳಿಸ್ತೇವೆ.